ಸೀರಿಯಸ್ಲಿ ಸ್ನೇಹಿತರೆ, ನನ್ನ ಫೋನು ಫ್ರಂಟ್ ಲೈಟ್ ಸಡನ್ನಾಗಿ ಆಫ್ ಆಗಿಬಿಡ್ತು. ಹಲೋ, ಎಲ್ರಿಗೂ ನಮಸ್ಕಾರ. ರೋಹಿತ್ ಸೂಪರ್ ಹಿಟ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ನಾನು ಹೀಗೆ ವಿಡಿಯೋ ಸ್ವಲ್ಪ ಕತ್ಲಿರುತ್ತೆ, ಏನು ಬೇಜಾರು ಮಾಡ್ಕೊಬೇಡಿ. ಏನಪ್ಪ ವಿಷಯ ಅಂದರೆ, ಸುಮ್ಮನೆ ರೋಡಲ್ಲಿ ಒಬ್ಬನೇ ಹೋಗ್ತಾಯಿದ್ದೆ. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಒಬ್ಬನೇ ಹೋಗೋಕ್ಕೆ ಭಯ ಆಗುತ್ತಲ್ಲ, ಅದಕ್ಕೆ ಏನಾದರೂ ದೆವ್ವ ಗಿವ್ವ ಬಂದು ನನ್ನ ಮೆತ್ಕೊಂಡ್ಬಿಟ್ರೆ, ಇಲ್ಲ ಹುಡುಗಿರ ದೆವ್ವ ಬಂದು ನನ್ನ ಅದು ಕಿಸ್ಕೊಟ್ಬಿಟ್ರೆ ಆ ಸೀನ್ ಇರಲ್ಲ. ಆಲ್ಮೋಸ್ಟ್ ಕತ್ಲಾಗಿ ಹೋಗಿದೆ. ಸ್ಟ್ರೀಟ್ ಲೈಟ್ಸಲ್ಲಿಂದನೇ ನೀವು ನಂಗೆ ನೋಡ್ಬೋದು. ಅವಾಗ ಗಾಡಿಗಳು ಹೋಗ್ತಾ ಇದ್ದಾವೆ, ಏನು ಟೆನ್ಷನ್ ಇಲ್ಲ. ಬಟ್ ಆದಷ್ಟು ಬೇಗ ಮಳೆನೂ ಬೀಳ್ತಾ ಇದೆ, ಆದಷ್ಟು ಬೇಗ ಮನೆಗೆ ಸೇರೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ ಏರಿಯಾ ಅಂತೂ. ನೋಡಿ, ನೀವೇ ನೋಡಿ, ಅಷ್ಟು ಸೈಲೆಂಟು ಏರಿಯಾ. ಅಲ್ಲಲ್ಲಿ ಒಬ್ಬರು 3 ಜನ ಹೋಗ್ತಾ ಇದ್ದಾರೆ. ಸುಮ್ಮನೆ ವಿಷಯ ಏನಪ್ಪ ಅಂದರೆ, ಈ ವಿಡಿಯೋಲ್ಲಿ ನಿಂಗೊಂದು ಗೋಸ್ಟ್ ಸ್ಟೋರಿ ಹೇಳಕ್ಕೆ ಹೋಗ್ತೀನಿ. ಗೋಸ್ಟ್ ಸ್ಟೋರಿ ಬೇಡ ಬಿಡಿ. ಗೋಸ್ಟ್ ಸ್ಟೋರಿ ಹೇಳಕ್ಕೆ ಹೋಗಿ ನನಗೆ ಗೋಸ್ಟ್ ಇಟ್ಕೊಂಡ್ಬಿಟ್ರೆ ಬರೀ ಡೌಗಳಿಂದ ಬೇಡ, ಅದು ಬೇಡ. ವಿಷಯ ಏನಂದರೆ, ನೀವು ಒಬ್ಬನೇ ಹೋಗ್ತಾ ಇದ್ದೀರ, ನಿಮ್ಗೆ ಏನಾದರೂ ಭಯ ಆಗಿದ್ರೆ ಏನು ಮಾಡ್ತೀರ? ಏನು ಮಾಡಲ್ಲ, ಶ್ರೀ ಆಂಜನೇಯ ಪ್ರಸನ್ನ ಆಂಜನೇಯಂ ಅಂತೀರ, ಜೈ ಬಜರಂಗ್ ಬಲಿ ಅಂತೀರ. ಅಷ್ಟೇ ಸಾಕು ರೀ. ನಿಮ್ಮ ಹತ್ರ ಆಂಜನೇಯನ ಅನುಗ್ರಹ ಇದ್ದರೆ, ಜೊತೆ ಇದ್ದರೆ, ನಿಮ್ಗೆ ಏನಿಗೆ ಭಯ ತಾನೆ? ಏನೋ ರಪ್ಪು ಹೋದಂಗೆ ಆಯಿತು ನನಗೆ ಇವಾಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೀರಿಯಸ್ಲಿ ಸ್ನೇಹಿತರೆ, ನನ್ನ ಫೋನು ಫ್ರಂಟ್ ಲೈಟ್ ಸಡನ್ನಾಗಿ ಆಫ್ ಆಗಿಬಿಡ್ತು. ಏನೋ ಹೋದಂಗೆ ಆಯಿತು, ಆದರೂ ಪರವಾಗಿಲ್ಲ. ನೋಡಿ, ಯಾರೋ ಕುಡ್ಕ ಕೂತ್ಕೊಂಡಿದ್ದಾನಲ್ಲಿ. ಈ ಕುಡಿಯೋರು ನೈಟ್ ಟೈಮೇ ಯಾಕೆ ಆಚೆ ಬರ್ತಾರೆ? ಅದು ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗ್ತಾರೆ, ಇಲ್ಲ ರೋಡಲ್ಲೇ ಬಿತ್ಕೊತಾರೆ, ರೋಡಲ್ಲೇ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕುಡಿಯೋರಿಗೆ ಹೆಲ್ಪ್ ಮಾಡೋಕೆ ಹೋಗೋಣ ಅಂದರೆ ನಮಗೆ ಇದು ಮಾಡಿಬಿಡ್ತಾರೆ, ಮಕ್ಕರು ಮಾಡ್ಬಿಡ್ತಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ರೋಡಲ್ಲಿ ಯಾವನು ಕುಡಿಯೋನು ಸಿಕ್ಕಿದ್ರೆ ಇಟ್ಬಿಡಿ, ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ. ಬರೀ ಇಂಥದೆಯಾ? ಅಲ್ಲಿ ನೋಡಿ, ಏನೋ ಮದುವೆ ನಡೀತಾ ಇದೆ ಏರಿಯಲ್ಲಿ, ಫುಲ್ಲು ಮಿಂಚಿಂಗು. ನಾನು ಎಲ್ಲಿದ್ದೆ, ಕುಡುಕನಿಗೆ ಹೆಲ್ಪ್ ಮಾಡಿಬಿಡಿ. ಹೆಲ್ಪ್ ಮಾಡೋದೇ ನಿಮಗೆ ಲಾಸ್. ನಿಜವಾಗ್ಲೂ ಈ ನೈಟ್ ಶಿಫ್ಟ್ ಮಾಡೋರಿಗೆ ನಾನು ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು ರೀ. ನೈಟ್ ಶಿಫ್ಟು ಮುಗಿಸ್ಕೊಂಡು ಮಧ್ಯರಾತ್ರಿ ಬರ್ತಾರಲ್ಲ ಮನೆಗೆ, ಅವ್ರಿಗೆ ಅಷ್ಟು ಧೈರ್ಯ ಇರಬೇಕು. ಬಂದು ಸೇಫಾಗಿ ಬರೋದು ತುಂಬ ಧೈರ್ಯ ಇರಬೇಕು. ದೇಶ ನಾವು ಕಟ್ಟಿರೋ ದೇಶ ಇದು. ಹಾಗಂತ ನೋಡ್ಬೇಕಂದ್ರೆ ನನಗೂ ತುಂಬ ಧೈರ್ಯ ಜಾಸ್ತಿ. ಯಾಕಂದರೆ ಒಬ್ಬನೇ ನೈಟು 11 o'clock ಆದ್ರೂ ನಡ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ಆ ಕ್ಯಾಬ್ ಡ್ರೈವರ್ ನನ್ನ ಮಗ ಅರ್ಧ ರೋಡಲ್ಲಿ ಬಿಟ್ಟು ಹೋದ, ಹೊರಗಡೆ ಬರಲ್ಲ ಸಾರ್ ಅಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಇನ್ನೇನು ನಮ್ಮ ಏರಿಯಾಗೆ ರೀಚ್ ಆಗ್ತಾಯಿದ್ದೀನಿ. ನಾನು ಊಟ ಮಾಡಿಕೊಂಡು ಬರ್ತಾಯಿದ್ದೆ. ಬರೋವಾಗ ಒಂದು ಇನ್ಕ್ರೆಡಿಬಲ್ ನನ್ನ ಜೊತೆ ಒಂದು ಇದಾಯಿತು. ಅದು ಏನಾಯ್ತಂದರೆ, ಹೋಗ್ತಾಯಿದ್ದೀನಿ, ಅವಾಗ ಯಾರೋ ತಾತ ಬಂದು ಲಿಫ್ಟ್ ಕೇಳ್ದ. ಕ್ಯಾಬಲ್ಲಿ ಶೇರಿಂಗ್ ಮಾಡ್ತೀನಿ, ಲಿಫ್ಟ್ ಕೇಳ್ದ. ಪಾಪ ತಾತ ವಯಸ್ಸಾಗೊಂದು ಲಿಫ್ಟ್ ಕೇಳ್ದ. ನಾನು ಕೊಟ್ಟರೆ ಆ ತಾತ ಇಳ್ಕೊಂಬಿಟ್ಟ. ಇಳಿದ್ಬಿಟ್ಟು ನಾನು ಕ್ಯಾಬ್ ಡ್ರೈವರ್ ನೋಡ್ತಾಯಿದ್ದೀರಿ, ಮನೆ ಕಡೆ ತೋರಿಸ್ಬಿಟ್ಟು ಬೇರೆ ಒಂದು ಮನೆ ತೋರಿಸಿದ್ದೆ ಬೇರೆ. ಆಮೇಲೆ ಹೋಗಿದ್ದು ಸ್ಮಶಾನ ಕಡೆಗೆ. ನಾವು ಕ್ಯಾಬ್ ಡ್ರೈವರ್ ಯಾವುದೋ ನೆಕ್ಸ್ಟ್ ಟೈಮ್ ಯಾರಿಗೂ ಶೇರಿಂಗ್ ಮಾಡಬಾರ್ದು. ಮುತ್ಕ ಅಂದ್ಬಿಟ್ಟು ಮುತ್ಕಿ ಆಗಿರಲಿ, ನೈಟ್ ಟೈಮು ಯಾರಿಗೂ ನೀವು ಲಿಫ್ಟ್ ಕೊಡೋಕ್ಕೆ ಹೋಗ್ಬಿಡಿ.
ಆಯಿತಾ. ಇಲ್ಲಿ ಇವರೆಲ್ಲ ನಮ್ಮ ಚಂಟರ್ ಪಂಟರ್ಗಳು ಫ್ರೆಂಡ್ಸು. ಏರಿಯಲ್ಲಿ ಯಾವಾಗಾದರೂ ಎಲ್ಲಿದ್ದರೂ ಡಾಗ್ಸ್ನ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳಿ, ಡಾಗ್ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಅವಾಗ ಊಟ ಹಾಕಿ ಅವ್ರಿಗೂ ತುಂಬ ಒಳ್ಳೆಯದು. ಏನು ಆಲ್ಮೋಸ್ಟ್ ನಮ್ಮ ಮನೆಗೆ ರೀಚ್ ಆಗಿಬಿಟ್ಟಿದೆ. ಅವಾಗೆ ವೀಡಿಯೋ ಬ್ಲ್ಯಾಂಕ್ ಆಯಿತು. ಏನಕ್ಕೆ ಅಲ್ಲಿ ಏನೋ ಜೋರಾಗಿ ಗಾಳಿ ಬಂತು. ಗಾಳಿ ಬಂದ ತಕ್ಷಣ ಕ್ಯಾಮ್ರಾ ಲೈಟ್ ಆಫ್ ಆಗೋಯಿತು ಅಷ್ಟೇ. ಅದು ಇನ್ನೇನಿಲ್ಲ, ದೆವ್ವಾಗಿವ ಏನಿಲ್ಲ. ಯಾಕಂದರೆ ನಾವೆಲ್ಲ ಹನುಮಾನ್ ನಮ್ಮ ಬಾಸ್ ಇರ್ತಾನೆ ನಮ್ಮ ಜೊತೆ ಯಾವಾಗಲೂ. ನಮ್ಮ ಬಾಸ್ ಇರೋವಾಗ ನಮ್ಮ ಜೊತೆ ನಮ್ಗೆ ಏನಕ್ಕೆ ಭಯ. ಎಲ್ಲರೂ ಅದೇ ಅನ್ನೋದು, ಜೈ ಶ್ರೀರಾಮ್ ಜೈ ಆಂಜನೇಯ, ಆ ದೇವ್ರನ್ನ ನಂಬಿ ಅಷ್ಟೇ.